ಬಿಚ್ಚಾಲಿ ರಾಯರ ಎರಡನೇ ಮಂತ್ರಾಲಯ ಎಂದೇ ಪ್ರಸಿದ್ಧಿ ಪಡೆದಿರುವ ಸ್ಥಳ ಮಂತ್ರಾಲಯದಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು 13 ವರ್ಷಗಳ ಕಾಲ ಜಪ ಮಾಡುತ್ತಾ ಕಳೆದಿದ್ದರಂತೆ. ಅದೇ ಜಾಗದಲ್ಲಿ ಇಂದು ಅಪ್ಪಣ್ಣಾಚಾರ್ಯರು ಪ್ರತಿಷ್ಠಾಪಿಸಿದ ಏಕಶಿಲೆ ವೃಂದಾವನ ಇದೆ. ಅಪ್ಪಣ್ಣಾಚಾರ್ಯ ರಾಯರ ಪರಮಭಕ್ತ. ಇವರೇ ಪೂಜ್ಯಾಯ ರಾಘವೇಂದ್ರಾಯ ಸ್ತೋತ್ರ ಬರೆದವರು. ಇವತ್ತಿಗೂ ಇಲ್ಲಿ ಬೆಳಿಗ್ಗೆ ಸುಮಾರು 4:15 ಗಂಟೆಗೆ ಜ್ಯೋತಿಯ ರೂಪದಲ್ಲಿ ರಾಯರು ಭಕ್ತರಿಗೆ ದರ್ಶನ ನೀಡುತ್ತಾರೆ ಎಂಬ ನಂಬಿಕೆ ಇದೆ. ನೀವೇನಾದರೂ ಮಂತ್ರಾಲಯ ಹೋಗ್ತಾ ಇದ್ರೆ ಖಂಡಿತ ಈ ಜಾಗಕ್ಕೂ ಹೋಗ್ಬನ್ನಿ. ಇದೇ ಊರಲ್ಲಿ ರಾಯರು ವಾಸವಿದ್ದ ಮನೆ, ಅವರು ಮಲಗುತ್ತಿದ್ದ ಸ್ಥಳ, ಪೂಜೆ ಮಾಡುತ್ತಿದ್ದ ಸಂಪುಟ ಇತ್ಯಾದಿ ಎಲ್ಲ ನೋಡಬಹುದು. ಮಾಹಿತಿ ಇಷ್ಟವಾಗಿದ್ರೆ ವಿಡಿಯೋನ ಸೇವ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಟೈಮ್ ವಿಸಿಟ್ ಮಾಡೋದು ಮರಿ